ವೆಲ್ಕಮ್ ಟು ಬಾಬುಸ್ ಕಿಚನ್. ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಧನಿಯಾ, ಜೀರಿಗೆ, ಸೋಂಪು, ಶುಂಠಿ, ಬೆಲ್ಲ, 2 ಗ್ಲಾಸ್ ನೀರು. ಈಗ ನಾನು 2 ಗ್ಲಾಸ್ ನೀರನ್ನ ಒಂದು ಸ್ಟೀಲ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಯೂಶಲಿ ನಾನು 4 ಕಪ್ ಮಾಡ್ತೀನಿ ಡೈಲಿ. ನನ್ನ ಹಸ್ಬೆಂಡ್ಗೆ, ನನಗೆ ಪ್ರತಿ ದಿವಸ ನಾವು ಇದನ್ನ ಅರ್ಲಿ ಮಾರ್ನಿಂಗ್ ಕುಡಿತೀವಿ. ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು 2 ಸ್ಪೂನ್ ಧನಿಯಾ ಹಾಕೊಳ್ತಾ ಇದ್ದೀನಿ. 2 ಗ್ಲಾಸಿಗೆ 2 ಸ್ಪೂನ್. ಜೀರಿಗೆ 1 ಸ್ಪೂನ್. ಸೋಂಪು ಅರ್ಧ ಸ್ಪೂನ್ ಹಾಕೋಬೇಕು. ಶುಂಠಿ ಸ್ವಲ್ಪ. ಇದು ಚೆನ್ನಾಗಿ ಕುದಿಲಿ. ಪದಾರ್ಥಗಳೆಲ್ಲ ಕುದೀತಾ ಇದೆ. ಈಗ ಅದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾನು ಇದರ ವಿಶೇಷತೆಯನ್ನ ಹೇಳ್ತೀನಿ. ನಾವು ಇದನ್ನ 6 ತಿಂಗಳಿಂದ ಬಳಸ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ವೆಯ್ಟ್ ಲಾಸ್ ಆಗಿದೆ. ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ನನಗೆ, ಅದು ಕಡಿಮೆ ಆಗಿದೆ. ಕಷಾಯದಲ್ಲಿ ನಾನು 2 ಸ್ಪೂನ್ ಧನಿಯಾ ಕಾಳನ್ನ ಹಾಕಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಜಾಸ್ತಿ ಇರ್ತದೆ. ಅಸ್ತಮ ಇರೋರಿಗೆ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಥೈರಾಯ್ಡ್ ಜಾಸ್ತಿ ಇದ್ದವರಿಗೆ ಇದು ಕಡಿಮೆ ಮಾಡುತ್ತದೆ. ಇದು ಮತ್ತೆ ಬ್ಲಡ್ ಅನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ. ಇದು ಮತ್ತೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡ್ತದೆ. ಆದ್ರಿಂದ ಮಕ್ಕಳಿಗೂ ಇದನ್ನ ನೀವು ಕುಡಿಸ್ಬೋದು. ದೊಡ್ಡವರು 1 ಗ್ಲಾಸ್ ತಗೋಬೇಕು, ಮಕ್ಕಳಿಗೆ ಅರ್ಧ ಗ್ಲಾಸ್ ಕೊಡ್ಬೇಕು. ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಇದರಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ. ಇದು ಕಫ ನಿವಾರಣೆಯನ್ನ ಮಾಡ್ತದೆ. ಇದು ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು. ಈ ಕಷಾಯದಲ್ಲಿ ನಾನು ಶುಂಠಿನ 1/2 ಸ್ಪೂನ್ ಹಾಕೊಂಡಿದ್ದೀನಿ. ಇದನ್ನ ಬಳಸೋದ್ರಿಂದ ಅಸ್ತಮ ಮತ್ತೆ ಮೈಗ್ರೇನ್ ಮತ್ತೆ ಕಾನ್ಸ್ಟಿಪೇಷನ್ ಈ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತದೆ. ಇದರಲ್ಲಿ ಸೋಂಪನ್ನ ನಾನು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಇದರಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ಫೈಬರ್ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಮತ್ತೆ ಇದನ್ನ ಬಾಣಂತಿಯರು ಬಳಸಬೇಕು. ಹಾಲಿನ ಪ್ರಮಾಣ ಜಾಸ್ತಿ ಆಗ್ತದೆ. 10 ನಿಮಿಷ ಬಾಯ್ಲ್ ಆಗಿದೆ. ಇದು ಕಲರ್ ಚೇಂಜ್ ಆಗಿದೆ. ನಾನು ಇದಕ್ಕೆ 2 ಗ್ಲಾಸ್ ನೀರನ್ನ ಹಾಕಿದ್ದೆ. ಈಗ ಇದು 1 ಗ್ಲಾಸ್ ಪ್ರಮಾಣದಷ್ಟು ಕಡಿಮೆ ಆಗಿದೆ. 2 ಗ್ಲಾಸ್ ನೀರಿಗೆ ನಾನು ಆರ್ಗ್ಯಾನಿಕ್ ಬ್ರೌನ್ ಬೆಲ್ಲವನ್ನ ತಗೊಂಡಿದ್ದೀನಿ. ಇದನ್ನ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು 2 ನಿಮಿಷ ಇದನ್ನ ಕುದಿಸ್ಬೇಕು.